ಸೊ ಹುಟ್ಟೂರು ಸೋಮನಹಳ್ಳಿಯ ಎಸ್.ಎಂ. ಕೃಷ್ಣ ಅಂತ್ಯಕ್ರಿಯೆ ಈಗ ಅಲ್ಲಿ ಸಿದ್ಧತೆ ಆಗ್ತಾ ಇದೆ. ಸೋಮನಹಳ್ಳಿಯಲ್ಲಿ ಭಾನುಪ್ರಕಾಶ್ ಶರ್ಮಾ ಅವರಿಂದ ಅಂತಿಮ ವಿಧಿವಿಧಾನ ಈಗಾಗಲೇ ಎಲ್ಲ ತಯಾರಿ ಆಗಿದೆ. ಇನ್ನೇನು ಪಾರ್ಥಿವ ಶರೀರ ಬರೋದೊಂದೇ ಬಾಕಿ. ಸನಾತನ ಹಿಂದೂ ಧರ್ಮದಂತೆ ಈಗ ಅಂತಿಮ ವಿಧಿವಿಧಾನ ಪಂಚಭೂತಗಳ ಭೂಮಿ, ಅಗ್ನಿ, ಗಾಳಿ, ನೀರು ಪಂಚಭೂತಗಳಾದಂಥ ಈ ರೀತಿಯಲ್ಲಿ ಕಾರ್ಯಕ್ರಮ ನಡೆಯುತ್ತೆ. ಭಾನುಪ್ರಕಾಶ್ ಶರ್ಮಾ ಅವರು ಕೂಡ TV9 ಜೊತೆ ಮಾತನಾಡ್ತಾ ಆಗಲೇ ಹೇಳ್ತಾ ಇದ್ರು, ಒಕ್ಕಲಿಗ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನ ನೆರವೇರುತ್ತೆ. ಹುಟ್ಟೂರು ಸೋಮನಹಳ್ಳಿಯಲ್ಲಿ ಮರೆಯಾಗ್ಲಿರುವಂತಹ ಕೃಷ್ಣ ಅವರ ಹುಟ್ಟಿ ಬೆಳೆದಂಥ ಊರು ಸೋಮನಹಳ್ಳಿ. ಆಗಲೇ ಚೈತ್ರ ಹೇಳ್ತಾ ಇದ್ರು ಆ ಊರು ಎಷ್ಟು ವಿಶೇಷ ಅವರಿಗೆ, ಜೊತೆಗೆ ಅಲ್ಲಿ ಮಾಡಿದಂಥ ಒಂದಷ್ಟು ತುಂಟತನದ ಕೆಲಸಗಳು, ರಾಜರು ಬರಬೇಕಾದ ಸಿಕ್ತಿದ್ದಂಥ ಸ್ವಾಗತ ಎಲ್ಲವೂ ಕೂಡ ಅಲ್ಲಿನ ಬಹಳಷ್ಟು ಜನರಿಗೆ ಅದು ನೆನಪಿರುತ್ತೆ. ಅಲ್ಲಿನ ಆ ಏಜ್ನವರಿಗೆ, ಏಜ್ ಗ್ರೂಪ್ ಅವರಿಗೆ ಜೊತೆಯಾದವರು ಸಾಕಷ್ಟು ಜನ ಇದ್ದಾರೆ ಇದೇ ಊರಿನಲ್ಲಿ. ಅವರ ಹುಟ್ಟೂರಾಗಿರೋದ್ರಿಂದ ಬಾಲ್ಯವನ್ನ ಇವ್ರ ಜೊತೆಗೆ ಕಳೆದವರು. ಬಹುಶಃ ಹೈಯರ್ ಸ್ಟಡೀಸ್ ಸಂದರ್ಭದಲ್ಲಿ ಇವರು ಫಾರಿನಲ್ಲಿ ಓದ್ತಾ ಇದ್ರು. ಬಿಟ್ರೆ ಉಳಿದಂತ ಎಜುಕೇಶನ್ ಅನ್ನ ಕಂಪ್ಲೀಟ್ ಮಾಡಬೇಕಾದ್ರೆ ಬೆಂಗಳೂರಿನಲ್ಲಾಗಿರ್ಬೋದು ಅಥವಾ ಮದ್ದೂರಿನಲ್ಲೇ ಆಗಿರ್ಬೋದು, ಅವರ ಜೊತೆಗಿದ್ದಂತ ಗೆಳೆಯರು ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡಿರೋದಿದೆ. ಇನ್ನು ಗಾಂಧೀಜಿಯವರನ್ನು ಕೂಡ ನೇರವಾಗಿ ಕಂಡಂಥವ್ರು. ಸ್ವಾತಂತ್ರ್ಯ ಪೂರ್ವದಲ್ಲೇ ಇವರ ಜನನವಾಗುತ್ತೆ, ಅದೆಲ್ಲ ನಿಮಗೆ ಗೊತ್ತಿರುವಂಥ ವಿಚಾರ. ಗಾಂಧೀಜಿಯವರು ನಿಧಿ ಸಂಗ್ರಹಕ್ಕೆ ಅಂತ ಬರ್ತಾರೆ. ಇವರ ತಂದೆಯ ಹಾಸ್ಟೆಲ್ ಕೂಡ ಇರೋದ್ರಿಂದ ಅಲ್ಲಿ ಅವರ ಕಾರ್ಯಕ್ರಮದ ಪಟ್ಟಿಯಲ್ಲೇ ಬರೆದಿರ್ತಾರೆ, ಈ ಹಾಸ್ಟೆಲ್ಗೆ ಭೇಟಿಯನ್ನ ಕೊಡಿ ಅಂತ ಗಾಂಧೀಜಿಯವರಿಗೆ. ಆ ಸಂದರ್ಭ ಗಾಂಧೀಜಿಯವರು ನಿಧಿ ಸಂಗ್ರಹಕ್ಕಾಗಿ ಬರ್ತಾರೆ. ಇವರು ಕೂಡ ಪುಟ್ಟ ಬಾಲಕ ಅಲ್ಲಿ ಇರ್ತಾರೆ. ₹2 ಕಾಯಿನ್ ಅನ್ನ ಗಾಂಧೀಜಿಯವರಿಗೆ ಕೊಡೋದಕ್ಕೆ ಹೋದಾಗ ಗಾಂಧೀಜಿಯವರು ನನಗೆ ಇದು ಬೇಡ, ನಿನ್ನ ಕಿವಿಯಲ್ಲಿ ಲೋಲ್ ಹಾಕಿದೆಯಲ್ಲ ಅದು ನನಗೆ ಕೊಡು ಅಂತ ಹೇಳಿದಾಗ ಮರು ಯೋಚನೆ ಮಾಡದೆ ಯಾರನ್ನೂ ಕೇಳದೇನೆ 2 ಕಿವಿಯಲ್ಲಿ ಇದ್ದಂತ ಲೋಲಾಕನ್ನ ತೆಗೆದು ಗಾಂಧೀಜಿಯ ಕೈಯಲ್ಲಿಡ್ತಾರಂತೆ. ಇದೆಲ್ಲವೂ ಕೂಡ ಅವರು ಹೇಳ್ಕೊಂಡಿರುವಂತ ನೆನಪುಗಳು. ಅದೇ ನಮಗೆ ತುಂಬಾ ಆಶ್ಚರ್ಯ ಆಗೋದು, ಹೇಗೊಬ್ಬ ವ್ಯಕ್ತಿಗೆ ಇಸುವೆ ಸಮೇತವಾಗಿ ತಾನು ಕಳೆದಂತ ಪ್ರತಿ ಇವೆಂಟ್ಗಳು ನೆನಪಿರೋದಕ್ಕೆ ಸಾಧ್ಯ, ಅದೆಷ್ಟು ಬ್ರಿಲಿಯಂಟ್ ಆಗಿರ್ಬೇಕು ಅಂತ ಅವರ ವ್ಯಕ್ತಿತ್ವನೇ ತೋರಿಸುತ್ತೆ. ಸ್ಟುಡಿಯಸ್ ಸ್ಟೂಡೆಂಟ್ ಅನ್ನೋದಾಗಿ, ಅಥವಾ ಅವರು ಲೆಕ್ಚರಿಂಗ್ ಕೊಡ್ತಾ ಇದ್ದಂತ ಸಂದರ್ಭ ರೇಣುಕಾಚಾರ್ಯ ಲಾ ಕಾಲೇಜ್ನಲ್ಲಿ ಅವರ ಜೊತೆಗಿದ್ದಂಥ ಸಹಪಾಠಿಗಳು, ಸಹೋದ್ಯೋಗಿಗಳು, ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಅವ್ರ ಬಗ್ಗೆ ಮಾತನಾಡ್ತಾ ಇದ್ರು. ಎಷ್ಟು ಅಟ್ರಾಕ್ಟಿವ್ ಆಗಿತ್ತು ಅವರು ಮಾತನಾಡುವಂಥ ಶೈಲಿ. ಕೇವಲ ಆ ಕ್ಲಾಸ್ನಲ್ಲಿ ಮಾತ್ರ ಅಲ್ಲ, ಮತ್ತೊಂದು ಕ್ಲಾಸ್ನವರು ಬಂದು ಕೇಳಬೇಕು, ಆ ರೀತಿಯಾಗಿ ಇರ್ತಾ ಇತ್ತು ಅವರು ಮಾತನಾಡುವಂಥ ರೀತಿ ಅಂತ. ಸೊ ಇದೆಲ್ಲವೂ ಕೂಡ ಅವರ ವ್ಯಕ್ತಿತ್ವಕ್ಕೆ ಸಾಕ್ಷಿ. ಯಾವ ರೀತಿಯಾಗಿ ಜನರನ್ನ ತನ್ನ ಕಡೆಗೆ ಆಕರ್ಷಿಸ್ತಾ ಇದ್ರು. ಒಬ್ಬ ರಾಜಕೀಯಕ್ಕೆ ಧುಮುಕ್ಬೇಕಾದಂಥ ಎಲ್ಲ ಕ್ವಾಲಿಟೀಸ್ ಕೂಡ ಇತ್ತು. ಅವರನ್ನ ಕೇಳಿದ್ರೆ ನಿಮ್ಗೆ ಯಾರು ಪ್ರೇರಣೆ ಅಂತ ಹೇಳಿದ್ರೆ ನನ್ನ ತಂದೆ ಅಂತ ಹೇಳ್ತಾರೆ. ಅವ್ರು ಮಾತನಾಡ್ತಾ ಇದ್ದಂಥ ರೀತಿ, ಹಾಗೆ ಜನರನ್ನ ಅವರು ನೋಡ್ತಾ ಇದ್ದಂಥ ರೀತಿ ಎಲ್ಲವೂ ಕೂಡ ನನಗೆ ಸ್ಫೂರ್ತಿ ಅಂತ. ನಾವಿವಾಗ ನೇರ ದೃಶ್ಯವನ್ನು ನೋಡ್ತಾ ಇದ್ದೀವಿ ಮದ್ದೂರಿನ ಸೋಮನಹಳ್ಳಿಯಿಂದ. ಮದ್ದೂರು ಅವರಿಗೆ ಬೈ ಎಲೆಕ್ಷನ್ನಲ್ಲಿ ಒಂದು ಅಭೂತಪೂರ್ವ ಗೆಲುವನ್ನು ಕೊಟ್ಟಂಥ ಕ್ಷೇತ್ರ ಕೂಡ. ಅದರ ನೆನಪುಗಳು ಕೂಡ ಅವರ ನೆನಪಿನ ಬುತ್ತಿಯಲ್ಲಿ ಇದೆ. ಬಹುಶಃ ಅವ್ರು ನಿರೀಕ್ಷೆನೇ ಮಾಡಿರಲಿಲ್ಲ, ಯಾಕೆಂದರೆ ಅದಕ್ಕೂ ಹಿಂದೂ ಆದಂಥ ಸೋಲು, ಅದರಲ್ಲಿ ಅವ್ರು ಮಾಡಿರುವಂಥ ಕೆಲವೊಂದು ತಪ್ಪುಗಳು, ಇದನ್ನು ವಿಮರ್ಶೆ ಮಾಡ್ಕೊಳ್ತಾ ಇದ್ದ ಹಾಗೆ ಡಿಪ್ರೆಷನ್ಗೂ ಹೋಗ್ಬಿಟ್ಟಿದ್ರಂತೆ. ಹೀಗೊಂದು ಸೋಲಾಯ್ತಲ್ಲ, ನಾನು ಯಾಕೆ ಅದನ್ನು ಹಗುರವಾಗಿ ತಗೊಂಡೆ ಎಲೆಕ್ಷನ್ ಅನ್ನುವಂಥದ್ದನ್ನು ಬೇರೆಲ್ಲ ಕ್ಷೇತ್ರದಲ್ಲಿ ಪ್ರಚಾರವನ್ನು ಮಾಡಿ ನನ್ನ ಕ್ಷೇತ್ರವನ್ನು ನಾನು ನಿರ್ಲಕ್ಷ್ಯ ಮಾಡಿಬಿಟ್ನಲ್ಲ. ಅದಾದ ನಂತರ ಹೈದರಾಬಾದ್ನಲ್ಲಿ ಕೆಲವೊಂದು ಕ್ಷಣಗಳನ್ನು ಅವರು ಕಳೆದಿರ್ತಾರೆ, ದಿನಗಳನ್ನು ಕಳೆದಿರ್ತಾರೆ ಎಲೆಕ್ಷನ್ ಸಂದರ್ಭದಲ್ಲಿನೇ. ಹೀಗೆಲ್ಲ ಆಗಬಾರ್ದಿತ್ತಲ್ಲ ಅಂತ ನೋವಲ್ಲಿರಬೇಕಾದ್ರೆ ಬೈ ಎಲೆಕ್ಷನಲ್ಲಿ ಮದ್ದೂರಿನಲ್ಲಿ ಒಂದೊಳ್ಳೆ ಗೆಲುವನ್ನು ಕೊಡ್ತಾರೆ ಇಲ್ಲಿಯ ಜನ. ಇದೀಗ ಅದೇ ಸ್ಥಳದಲ್ಲಿ ಅವರ ಅಂತಿಮ ಯಾತ್ರೆ ಸಾಗಿ ಬರ್ತಾ ಇದೆ. ಬಹುಶಃ ಅದರ ನಂತರದ ತಲೆಮಾರಿನ ಜನ ಈ ಯಾತ್ರೆಯಲ್ಲಿ ಪಾಲ್ಗೊಂಡಿರ್ತಾರೆ. ಅವ್ರಿಗಿದೆಲ್ಲವೂ ಕೂಡ ನೆನಪಿರುತ್ತೆ. ಆ ದಿನಗಳು ಯಾವ ರೀತಿಯಾಗಿತ್ತು, ಸೋಲಿನ ನಂತರದಲ್ಲಿ ಗೆಲುವನ್ನು ಕೊಟ್ಟಂಥ ಊರು ನಮ್ಮದು, ಅದೆಷ್ಟು ಪ್ರೀತಿ ಈ ಭಾಗದ ಜನರಿಗೆ ಎಸ್.ಎಂ. ಕೃಷ್ಣ ಅವರ ಮೇಲೆ ಇರಬೇಡ ನೋಡಿ. ಅದಕ್ಕಾಗಿಯೇ ಅಲ್ಲಿ ನೂಕಾಟ ತಳ್ಳಾಟಗಳಾಗ್ತಾ ಇದೆ. ವಾಹನವನ್ನು ಮುಟ್ಟಿ ನಮಸ್ಕರಿಸ್ತಾ ಇದ್ದಾರೆ. ಪಾದಸ್ಪರ್ಶ ಮಾಡೋದಕ್ಕಾಗೋದಿಲ್ಲ, ಅಂಥ ಅವಕಾಶಗಳನ್ನು ಕೊಡೋದಕ್ಕೂ ಆಗೋದಿಲ್ಲ. ಹಾಗಾಗಿನೇ ಅಲ್ಲಿ ಸೀತ್ರೂ ವಾಹನದ ಮೂಲಕವಾಗಿ ಅವರ ಅಂತಿಮ ಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಅಂದರೆ ವಾಹನದ ಒಳಗಿನಿಂದಲೇ ಕಾಣಿಸುತ್ತೆ, ಅವರ ಮುಖ ದರ್ಶನವನ್ನು ಮಾಡಬಹುದಾಗಿದೆ. ಸೊ ಅಂಥ ಒಂದು ವ್ಯವಸ್ಥೆಯಲ್ಲಿ ದಾರಿ ಉದ್ದಕ್ಕೂ ಕೂಡ ಸಾರ್ವಜನಿಕರು ದರ್ಶನವನ್ನು ಪಡೀತಾ ಇದ್ದಾರೆ. ರಸ್ತೆಯ ಇಕ್ಕೆಲಗಳಲ್ಲಿ ಜನ ಸೇರಿದ್ದಾರೆ. ಜಾತ್ರೆಯ ರೀತಿಯಾಗಿ ನಮಗೆ ಭಾಸವಾಗ್ತಾ ಇದೆ. ಬಹುಶಃ ಇಂಥ ಪ್ರೀತಿ ಎಲ್ರಿಗೂ ಸಿಗೋದಿಲ್ಲ. ಅದು ರಾಜಕಾರಣಿಗಳ ಮೇಲೆ ಜನರಿಗಿರುವಂಥ ಬೇಸರನೇ ಜಾಸ್ತಿ. ಒಂದಲ್ಲ ಒಂದು ಕ್ಷೇತ್ರದ ಜನರಿಗೆ ರಾಜಕಾರಣಿಗಳ ಮೇಲೆ ಬೇಜಾರಿರುತ್ತೆ. ಬಟ್ ಎಸ್.ಎಂ. ಕೃಷ್ಣ ಅವ್ರ ವಿಚಾರಕ್ಕೆ ಬಂದಾಗ ಒಳ್ಳೆಯದನ್ನು ಮಾತ್ರನೇ ಜನ ನೆನಪಿಸ್ಕೊಳ್ತಾರೆ. ಯಾವಾಗಲೂ ಅಷ್ಟೇ, ನಾವು ಮಾಡಿರುವಂಥ ಒಳ್ಳೆಯ ಪಟ್ಟಿ ಬಹಳ ದೊಡ್ಡದಿದ್ದು ಕೆಟ್ಟದೊಂದು 2 ಇದ್ದಾಗ ಅದೆರಡನ್ನು ಮರೆತು ಬಿಡ್ತಾರೆ. ಎಸ್.ಎಂ. ಕೃಷ್ಣ ಅವ್ರ ವಿಚಾರದಲ್ಲಿನೂ ಹಾಗೆ. ಅವ್ರು ಮಾಡಿರುವಂಥ ಒಳ್ಳೆಯ ಕಾರ್ಯಗಳು, ಅಭಿವೃದ್ಧಿ ಕಾರ್ಯಗಳು, ಅವರ ಜನಹಿತ ಚಿಂತನೆಗಳೇ ಹೆಚ್ಚಾಗಿರೋದ್ರಿಂದ ಜನರಿಂದ ಇಷ್ಟೊಂದು ಪ್ರೀತಿ ಸಿಗ್ತಾ ಇದೆ.
ನೀವು ನೋಡ್ತಾ ಇದ್ದೀರಾ, ಬೆಳಗಿನಿಂದಲೂ ಕೂಡ ಲೈವ್ನಲ್ಲಿ ಗಮನಿಸ್ತಾ ಇದ್ದೀರಾ. ಸದಾಶಿವನಗರ ನಿವಾಸದಲ್ಲಾಗಿರ್ಬೋದು, ಜನ ಬಂದಿರುವಂಥ ರೀತಿ, ಸೇರಿರುವಂಥ ರೀತಿ, ಪೊಲೀಸರಿಗೆ ಅವರನ್ನ ಕಂಟ್ರೋಲ್ ಮಾಡೋದು ಕಷ್ಟವಾಗ್ತಾ ಇದೆ. ಅಲ್ಲಿಂದ ಈಗ ಮದ್ದೂರಿನ ಸೋಮನಹಳ್ಳಿಗೆ ಬರೋವರೆಗೂ ಕೂಡ ಜನಸಾಗರವೇ ಸೇರಿದ್ದಾರೆ. ಎಷ್ಟೇ ಭದ್ರತೆಗಳಿದ್ರೂ ಕೂಡ ಕಷ್ಟವಾಗ್ತಾ ಇದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ತಲುಪೇ ಬಿಡ್ತು ಅಂತ ಅನ್ಸುತ್ತೆ ದೃಶ್ಯವನ್ನ ಗಮನಿಸ್ತಾ ಇದ್ರೆ. ಡಿ.ಕೆ. ಶಿವಕುಮಾರ್ ಅವರ ಪುತ್ರಿ ಐಶ್ವರ್ಯ ಹೌದು, ಬಹುತೇಕ ಅಲ್ಲಿ ಎಲ್ಲ ಪೊಲೀಸರಿಗೂ ಕೂಡ ಇನ್ಫಾರ್ಮ್ ಮಾಡ್ತಾ ಇದ್ರು, ಬ್ಯಾರಿಕೇಡ್ ಹಿಂಗ್ ಹಾಕಿ ಹಿಂಗ್ ಬರ್ಲಿ ಅಂತ. ಸದಾಶಿವನಗರದಲ್ಲೂ ಕೂಡ ತಂದೆಗಿಂತ ಮೊದಲೇ ಎಂಟರ್ ಆಗ್ತಿರುವಂತಹ ದೃಶ್ಯ ರೈಟ್ ನಾವು ಹೇಳಿದ್ವಲ್ಲ, ತಲುಪ್ತಾ ಇದೆ ಅಂತ. ಅಲ್ಲಿಗೆ ಈಗ ಪಾರ್ಥಿವ ಶರೀರ ಎಂಟರ್ ಆಗ್ತಿರುವಂತಹ ನೇರ ದೃಶ್ಯಗಳಿಗೂ. ಇದುವರೆಗೆ ಏನ್ ಕಾಯ್ತಾ ಇದ್ರು ಎಲ್ಲರೂ ಕೂಡ ಒಂದು ಕ್ಷಣ, ಪಾರ್ಥಿವ ಶರೀರ ಅವರ ಹುಟ್ಟೂರನ್ನ ತಲುಪಿದೆ. ಅವರಿಗೆ ಬಹಳ ಇಷ್ಟ ಇದ್ದಂತ ಆ ಒಂದು ಊರು, ಅಲ್ಲೊಂದು ಕಾಫಿ ಡೇ ಆಗ್ಬೇಕು ಅನ್ನೋದು ಅವ್ರಿಗೆ ಬಹಳ ಆಸೆ ಇತ್ತು. ಸೊ ತಮ್ಮ ಹಳ್ಳಿಯನ ವಿಶ್ವ ಪ್ರಸಿದ್ಧ ಬ್ರ್ಯಾಂಡ್ ಕೆಫೆ ಕಾಫಿ ಡೇ ನಮ್ಮ ಹಳ್ಳಿಯಲ್ಲೂ ಕೂಡ ಇರಬೇಕು ಅನ್ನೋ ಒಂದು ಆಸೆಯಿಂದ ಸೊ ಇದೀಗ ಅಲ್ಲಿಗೆ ಆ ಒಂದು ಆವರಣಕ್ಕೆ ತಲುಪ್ತಾ ಇರೋದು ಭಾನುಪ್ರಕಾಶ್ ಶರ್ಮಾ ಅವರ ವೈದಿಕರ ತಂಡ ಈಗ ತಯಾರಾಗಿದೆ. ಹುಟ್ಟೂರಿಗೆ ಈಗ ಆ ಒಂದು ಪ್ರದೇಶಕ್ಕೆ ಎಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆನ, ಜೊತೆಗೆ ಒಂದೊಂದಷ್ಟು ಜನ ಬರುವಂಥವ್ರು ಸ್ಥಳೀಯರಿದ್ದಾರೆ. ಅದಾದ್ಮೇಲೆ 3 ಗಂಟೆ ನಂತರ ಅಂತ್ಯ ಸಂಸ್ಕಾರ ಒಕ್ಕಲಿಗ ಸಂಪ್ರದಾಯದಂತೆ ನಡೆಯಲಿದೆ. ಶ್ರೀಗಂಧವನ್ನು ಕೂಡ ಬಳಸ್ತಾರೆ ಅನ್ನೋದಾಗಿ ನಿನ್ನೆ ಮಾಹಿತಿಯನ್ನ ಕೊಡ್ತಾ ಇದ್ರು. ಶ್ರೀಗಂಧಕ್ಕೂ ಅವ್ರಿಗೂ ಕೂಡ ಬಿಡಿಸಲಾರದ ನಂಟಿದೆ. ಅವಾಗೆಲ್ಲ ರೈತರಿಗೆ ಶ್ರೀಗಂಧವನ್ನ ಬೆಳೆಯೋದಕ್ಕೆ ಬಿಡ್ತಾ ಇರಲಿಲ್ಲ. ಇಲ್ಲ, ರೈತರು ಕೂಡ ಶ್ರೀಗಂಧವನ್ನ ಬೆಳಿಬಹುದು, ಎಲ್ಲರೂ ಬೆಳಿಬಹುದು ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದಿರೋರು. ಅದಕ್ಕೆ ಸಂಬಂಧಪಟ್ಟಂತ ಬಿಲ್ಲನ್ನ ಕೂಡ ಪಾಸ್ ಮಾಡಿದವರು. ಇವತ್ತು ಶ್ರೀಗಂಧದ ಬಳಕೆಯ ಜೊತೆಗೆ ಅವರಿಗೆ ಅಗ್ನಿ ಸ್ಪರ್ಶವನ್ನ ಮಾಡಲಾಗುತ್ತೆ. ಒಕ್ಕಲಿಗ ಸಂಪ್ರದಾಯದ ಪ್ರಕಾರವೇ ಅಂತ್ಯ ಸಂಸ್ಕಾರಗಳು ನಡೆಯುತ್ತೆ. ಇದಾಗಲೇ ಅದಕ್ಕೆ ಬೇಕಿರುವಂಥ ಸಿದ್ಧತೆಗಳಾಗಿದೆ. ಬಿದಿರಿನ ಪಲ್ಲಕ್ಕಿಯನ್ನು ಕೂಡ ಸಿದ್ಧಗೊಳಿಸಿದ್ದಾರೆ. ಎಂಥದ್ದೇ ಆದರೂ ಕೂಡ ಸಂಪ್ರದಾಯದ ಪ್ರಕಾರ ಬಿದಿರನ್ನು ಬಳಸಲೇಬೇಕು ಪಲ್ಲಕ್ಕಿಗೆ ಅಂತಿಮ ಯಾತ್ರೆ ಸಂದರ್ಭದಲ್ಲಿ ಅನ್ನುವಂಥದ್ದಿದೆ. ಅದರ ನಂತರ ಅದರ ಮೇಲೆ ಅಲಂಕಾರವನ್ನು ಮಾಡ್ತಾರೆ. ಅದೇ ಪಲ್ಲಕ್ಕಿಯಲ್ಲಿ ಕೊನೆಯ ಯಾತ್ರೆಯನ್ನು ಮುಗಿಸೋರಿದ್ದಾರೆ. ಅದಕ್ಕೆ ಬೇಕಿರುವಂಥ ಸಿದ್ಧತೆಗಳಾಗಿದೆ. ಆಗಲೇ ಹೇಳಿದಾಗೆ ಬಹಳ ಪ್ರಮುಖವಾಗಿ ಶ್ರೀಗಂಧವನ್ನು ಬಳಸಲಾಗ್ತಾ ಇದೆ. ಸಂಪೂರ್ಣವಾಗಿ ಶ್ರೀಗಂಧದಲ್ಲೇ ಕೊನೆಯ ಬೀಳ್ಕೊಡುಗೆಯನ್ನು ಮಾಡಬೇಕು ಅನ್ನುವಂಥ ಆಸೆಯನ್ನ ಕುಟುಂಬಸ್ಥರು ಕೂಡ ಇಟ್ಕೊಂಡಿದ್ದಾರೆ. ಕುಟುಂಬಸ್ಥರು ಅಂತ ಹೇಳಿದ್ರೆ ಬಹುಶಃ 8 ಜನರಲ್ಲಿ ಇದೀಗ ಸಹೋದರಿ ಒಬ್ಬರು ಇದ್ದಾರೆ, 7ನೇ ಅವರು ಅನ್ಸುತ್ತೆ, ಅವರೊಬ್ಬರು ಇದ್ದಾರೆ. ಸೊ ಅಲ್ಲೆಲ್ಲವೂ ಕೂಡ ಉಳಿದಂತೆ ನಂತರದ ತಲೆಮಾರಿನ ಮೊಮ್ಮಕ್ಕಳು, ಮಕ್ಕಳು ಇವರೆಲ್ಲರೂ ಕೂಡ ಸಾಥನ್ನು ಕೊಡ್ತಾ ಇದ್ದಾರೆ. ಇವತ್ತಿನ ದಿನ ಕೊನೆಯ ವಿದಾಯವನ್ನು ಹೇಳ್ತಾ ಇದ್ದಾರೆ. ಅಗ್ನಿಸ್ಪರ್ಶವನ್ನು ಮಾಡೋ ಮೂಲಕವಾಗಿ ಕೊನೆಯ ವಿದಾಯವನ್ನು ತಿಳಿಸಲಾಗುತ್ತೆ. ಅದಕ್ಕಾಗಿ ಕ್ಷಣಗಣನೆ ಆರಂಭವಾಗಿದೆ. ಅದಕ್ಕೂ ಮುಂಚಿತವಾಗಿ ಇದೀಗ ಅಂತಿಮ ದರ್ಶನಕ್ಕೆ ಇಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ. ಒಂದು ದಾರಿ ಉದ್ದಕ್ಕೂ ಕೂಡ ಜನರಿಗೊಂದು ಅವಕಾಶವನ್ನು ಮಾಡಿಕೊಟ್ರು. ಯಾಕಂತ ಹೇಳಿದ್ರೆ ಒಂದು ಸ್ಥಳದಲ್ಲಿ ಇರಿಸಿ ಬನ್ನಿ ಇಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶ ಇದೆ ಅಂತ ಹೇಳಿದ್ರೆ ಅದು ಕಷ್ಟ. ಬಹುಶಃ ಲಕ್ಷಾಂತರ ಜನ ಒಮ್ಮೆಲೆ ನುಗ್ಗಿ ಬಿಡ್ಬೋದು. ಹಾಗಾಗಿ ದಾರಿ ಉದ್ದಕ್ಕೂ ಕೂಡ ಒಂದು ಅವಕಾಶವನ್ನು ಮಾಡಿಕೊಟ್ರು. ಪೊಲೀಸ್ ಸಿಬ್ಬಂದಿ ಎಲ್ಲ ರೀತಿಯಾದಂಥ ತಯಾರಿಗಳನ್ನು ಮಾಡಿಕೊಂಡಿದ್ರು. ಅದಕ್ಕೆ ಅನುಕೂಲವಾಗುವಂಥ ಸೀತೃ ವಾಹನವನ್ನು ಕೂಡ ಹಿಂದೆನೇ ಸಿದ್ಧಪಡಿಸ್ಕೊಂಡಿದ್ರು. ಹಾಗಾಗಿ ಎಲ್ಲವೂ ಕೂಡ ಇದುವರೆಗೂ ನಾವು ನೋಡಿರೋ ಪ್ರಕಾರ ಎಲ್ಲೂ ಕೂಡ ಗಲಾಟೆಗಳಾಗಿಲ್ಲ, ಸಾಂಗವಾಗಿ ನೆರವೇರಿ ಬಂತು. ಇವೆಲ್ಲವೂ ಕೂಡ ಶಿಸ್ತಿನ ವ್ಯವಸ್ಥೆ ಯಾವ ರೀತಿಯಾಗಿ ಇದೆ ಅನ್ನೋದಕ್ಕೆ ಸಾಕ್ಷಿ ಆಗ್ತಾ ಇದೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ. ಆಗಲೇ ಹೇಳಿದಾಗೆ ಎಷ್ಟೇ ಮಾತನಾಡಿದ್ರೂ ಕೂಡ ಕಡಿಮೆನೆ. ಅಂಥ ವ್ಯಕ್ತಿತ್ವದ ರಾಜಕಾರಣಿ ಎಸ್.ಎಂ. ಕೃಷ್ಣ ಅವರು ನಿಸ್ತೇಜವಾಗಿ ಮಲಗಿದ್ದಾರೆ. ತಾವು ಜೀವಿಸಿದಷ್ಟು ವರ್ಷಗಳು ಕೂಡ ಬಹಳ ಆಕ್ಟಿವ್ ಆಗಿದ್ರು. ಸತ್ಯನಾರಾಯಣ ಡಾಕ್ಟರ್ ಅವರು ಮಾತನಾಡ್ತಾ ಇದ್ರು, ಕೊನೆ ಕ್ಷಣದಲ್ಲಿ ಆ ನಿರುತ್ಸಾಹ ಇದು ಯಾವುದೂ ಇರಲಿಲ್ಲ. ಆಗಲೂ ಕೂಡ ಏನಾದರೂ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅದರ ಅಪ್ಡೇಟ್ಸ್ ಪಡೆದುಕೊಳ್ಳೋದು, ಲೈವ್ಲಿಯಾಗಿ ಮಾತನಾಡೋದು. ಸೊ ಇದೇ ರೀತಿಯಾಗಿತ್ತು ಅವರ ಕೊನೆ ಕ್ಷಣಗಳು ಕೂಡ. ನರಳಾಡಿದ್ದನ್ನು ಯಾರೂ ನೋಡೇ ಇಲ್ಲ. ಅದು ದೈಹಿಕವಾಗಿ ಇರ್ಬೋದು, ಮಾನಸಿಕವಾಗಿ. ನರಳಾಡಿದಂಥ ವ್ಯಕ್ತಿನೇ ಅಲ್ಲ. ಚಾಲೆಂಜಸ್ಗಳನ್ನ ತುಂಬಾ ಈಸಿಯಾಗಿ ತಗೊಂಡವರು. ಹೇಳ್ತಾ ಇದ್ರು, ನಿಮಗೆ ಆ ಸೋಲುಗಳಾದಾಗ ನೋವಾಗಿರ್ಲಿಲ್ವಾ ಅಂತ ಕೇಳಿದ್ರೆ, ಯಾವತ್ತೂ ದೇವರು ಯಾರಿಗೆ ಅದನ್ನ ಬೇರ್ ಮಾಡುವಂತ ಕೆಪಾಸಿಟಿ ಇರುತ್ತೋ, ಸ್ಟ್ರಾಂಗ್ ಸೋಲ್ಜರ್ ಅಥವಾ ಸ್ಟ್ರಾಂಗ್ ಶೋಲ್ಡರ್ ಅಂತ ಏನು ಹೇಳ್ತೀವಲ್ಲ, ಅಂತ ವ್ಯಕ್ತಿಗಳಿಗೆ ಮಾತ್ರನೇ ಚಾಲೆಂಜಸ್ ಅನ್ನ ಕೊಡ್ತಾರೆ. ಬಹುಶಃ ದೇವ್ರ ಪ್ರಕಾರ ನಾನು ಸ್ಟ್ರಾಂಗ್ ಆಗಿರ್ಬೋದು, ಹಾಗಾಗಿ ನನಗಿಂತ ಚಾಲೆಂಜಸ್ಗಳು ಬಂದಿದೆ ಅಂತ ಹೇಳಿದ್ರೆ ಅವರ ಆಡಳಿತಾವಧಿಯಲ್ಲಿ ಬಂದಿರುವಂಥ ಬರಗಾಲ ಆಗಿರ್ಬೋದು, ರಾಜ್ಕುಮಾರ್ ಅವರ ಅಪಹರಣ, ಕಾವೇರಿ ಗಲಾಟೆ, ಜಯಲಲಿತಾ ಗಲಾಟೆ, ಒಂದಾ ಎರಡಾ ಇವೆಲ್ಲವನ್ನು ಕೂಡ ಸಮರ್ಥವಾಗಿ ನಿಭಾಯಿಸಿದ್ದಾರಲ್ಲ, ಅದ್ರ ಬಗ್ಗೆ ಅವರು ಹೆಮ್ಮೆ ಪಟ್ಕೊಳ್ತಾ ಇದ್ರು. ಜೊತೆಗೆ ಕೊನೆ ಕ್ಷಣದಲ್ಲಿ ಆದಂಥ ರಾಜಕೀಯ ಬದಲಾವಣೆಗಳು, ಪಕ್ಷದಿಂದ ಪಕ್ಷಕ್ಕೆ ಬಂದಿರೋದು, ಇದ್ರ ಬಗ್ಗೆ ಏನಾದರೂ ರೆಗ್ರೆಟ್ ಇದೆಯಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ಒಬ್ಬ ರಾಜಕೀಯ ವ್ಯಕ್ತಿಯಾಗಿ ತನ್ನ ಪ್ರತಿ ಹೆಜ್ಜೆಯನ್ನ ಎಷ್ಟು ಆಲೋಚಿಸಿ ಇಡ್ತಾ ಇದ್ರು ಅನ್ನೋದಕ್ಕೆ ಇವುಗಳ ಸಾಕ್ಷಿ. ಯಾರಿಗೆ ಆದರೂ ಪಶ್ಚಾತ್ತಾಪ ಅನ್ನುವಂಥದ್ದು ಕಾಡುತ್ತೆ, ಬಟ್ ಇವರ ನಿರ್ಧಾರಗಳಿಂದ ಇವರಿಗೆ ಆ ಪಶ್ಚಾತ್ತಾಪ ಯಾವತ್ತೂ ಕಾಡಿಲ್ಲ. ನಾನು ತೆಗೆದುಕೊಂಡಿರುವಂಥ ನಿರ್ಧಾರಗಳು ಯಾವತ್ತೂ ನನಗೆ ಕಣ್ಣೀರು ಹಾಕ್ಸಿಲ್ಲ ಅನ್ನೋದಾಗಿ ಅವ್ರು ಹೇಳ್ತಾ ಇದ್ರು. ಇವನ್ನೆಲ್ಲ ನೋಡಿದಾಗ
ಒಂದು ಪೂರ್ಣ ಜೀವನವನ್ನ, ತುಂಬು ಜೀವನವನ್ನ ಇವರು ಅನುಭವಿಸಿದ್ರು ಅಂತ ಹೇಳಿದ್ರೆ ಬಹುಶಃ ಖಂಡಿತ ತಪ್ಪಾಗ್ಲಿಕ್ಕಿಲ್ಲ. ಸಾವಿರಾರು ಸುಂದರ ನೆನಪುಗಳನ್ನ ಬಿಟ್ಟು ಹೋದ್ರು, ಒಂದು ಎಕ್ಸಾಂಪಲ್ ಸೆಟ್ ಮಾಡಿ ಹೋದ್ರು. ಸುಮ್ನೆ ಯಾರು ಇವತ್ತು ನಮ್ಮ ಜೊತೆಗೆ ಇಲ್ಲ ಅನ್ನೋ ಕಾರಣಕ್ಕೆ ಯಾರು ಮಾತನಾಡಲ್ಲ. ರಾಜಕೀಯ ವ್ಯಕ್ತಿಗಳು, ನಾಯಕರು ಯಾರೇ ಮಾತನಾಡಿದ್ರು ಕೂಡ ಮೊದಲು ಇವರ ಸಾಧನೆಗಳ ಬಗ್ಗೆನೇ ಕೊಂಡಾಡ್ತಾ ಇದ್ರು. ಎರಡ ಒಬ್ಬೊಬ್ಬರ ಬಾಯಲ್ಲಿ ಒಂದೊಂದನ್ನ ಕೇಳ್ಬೋದು. ಅಷ್ಟೊಂದು ಅಭಿವೃದ್ಧಿ ಕಾರ್ಯಗಳು ಇವರಿಂದ ಆಗಿದೆ. ಕನ್ನಡಿಗರ ಹೆಮ್ಮೆ ಇವರು, ಜೊತೆಗೆ ಕನ್ನಡಿಗರು ಕೂಡ ಹೆಮ್ಮೆ ಪಡುವಂತ ನೂರಾರು ಕ್ಷಣಗಳಿಗೆ, ನೂರಾರು ಘಟನೆಗಳಿಗೆ ಸಾಕ್ಷಿಯಾದವರು. ನಮ್ಮ ರಾಜಕೀಯ ನಾಯಕರೇ ಹೇಳಿದಾಗೆ, ನಾನು ಕರ್ನಾಟಕದವನು ಅಂತ ಹೇಳಿದಾಗ ತಿರುಗಿ ನೋಡುವಂಥ ರೀತಿಗೂ, ನಾನು ಬೆಂಗಳೂರು ಅಂತ ಹೇಳಿದಾಗ ಜನ ತಿರುಗಿ ನೋಡುವಂಥ ರೀತಿಗೂ ವ್ಯತ್ಯಾಸ ಇದೆ. ಸೊ ಆ ವ್ಯತ್ಯಾಸವನ್ನ ಕಂಡುಕೊಂಡವರು ಅಥವಾ ಕೊಟ್ಟವರು ಎಸ್.ಎಂ. ಕೃಷ್ಣ ಅವರು ಅಂತ ಹೇಳಿದ್ರೆ ಖಂಡಿತವಾಗಿಯೂ ತಪ್ಪಾಗ್ಲಿಕ್ಕಿಲ್ಲ. ITBT ಹಬ್ಬಾಗಿ ಮಾಡಿದವರು, ಇವರ ಕಾಲದಲ್ಲಿ ಅದೆಷ್ಟು ಕಂಪನಿಗಳ ಸ್ಥಾಪನೆ ಆಯಿತು, ಅದಕ್ಕೊಂದು ನಾಂದಿ ಹಾಡಿದ್ರು. ತಾವು ಇವಾಗ 2000ರಲ್ಲಿ ಇದ್ರೆ 2025ರಲ್ಲಿ ಹೇಗಿರಬೇಕು ಅನ್ನೋದಾಗಿ ಯೋಚನೆ ಮಾಡುವಂಥ ಚಾಕಚಕ್ಯತೆ, ಆ ನಿಪುಣತೆ, ಚತುರತೆ ಎಲ್ಲವೂ ಕೂಡ ಈ ರಾಜಕಾರಣಿಯಲ್ಲಿತ್ತು. ಅದಕ್ಕಾಗಿಯೇ ಜನ ಇವತ್ತು ನೆನಪು ಮಾಡ್ಕೊಳ್ತಾರೆ. DK ಶಿ ಅವರ ಕೆಲವೊಂದು ಯೋಚನೆಗಳನ್ನ ನೋಡಿದಾಗ, ಅವರಿಡುವಂಥ ಹೆಜ್ಜೆಗಳನ್ನ ನೋಡಿದಾಗ ಇವರ ಮಾರ್ಗದರ್ಶನವೇನು ಅಂತ ನಮಗೆ ಭಾಸ ಆಗುತ್ತೆ. ಸೊ ಆ ರೀತಿಯಾದಂಥ ಆಲೋಚನೆಗಳಿರುತ್ತೆ. ಅದಕ್ಕೆ ಸರಿಯಾಗಿ ಅವರು ಕೂಡ ಹೇಳ್ತಾರೆ, ಎಸ್ ನನ್ನ ಗುರು ಇವರು ಅಂತ. ಅದೇ ಕಾರಣಕ್ಕೆ ಅಂತಿಮ ಯಾತ್ರೆಯ ಸಂದರ್ಭದಲ್ಲಿ ಅವರ ಜೊತೆಗೇನೆ ಇದ್ರು. ಒಂದು ಸಂಬಂಧಿ ಕೂಡ, ಜೊತೆಗೆ ರಾಜಕೀಯ ಸಂಬಂಧ ಕೂಡ ತುಂಬಾ ಚೆನ್ನಾಗಿತ್ತು DK ಶಿ ಹಾಗೆ ಎಸ್.ಎಂ. ಕೃಷ್ಣ ಅವರ ನಡುವೆ. ನೂರಾರು ಘಟನೆಗಳಿದ್ದಾವೆ ಎಸ್.ಎಂ. ಕೃಷ್ಣ ಅವರ ವಿಚಾರವಾಗಿ ಮಾತನಾಡ್ತಾ ಹೋದ್ರೆ. ಇನ್ನು ಕ್ರೆಡಿಟ್ ವಿಷಯಕ್ಕೆ ಬಂದಾಗ ನಾವು ನಿನ್ನೇನೂ ಹೇಳಿದ್ವಿ, ಏನಾದರೂ ಒಂದು ವಿಚಾರಗಳು ಬರುತ್ತೆ, ಸವಾಲುಗಳು ಸರ್ಕಾರದ ಎದುರು ಬರುತ್ತೆ, ಅದನ್ನ ಮೆಟ್ಟಿ ನಿಂತು ಮುನ್ನಡೆಸುವಂಥ ರೀತಿ, ಅನಂತರದಲ್ಲಿ ಅದರ ಕ್ರೆಡಿಟ್ ಇನ್ಯಾರಿಗೋ ಟರ್ನ್ ಆದಾಗ ನಗ್ನಗ್ತಾ ಹೇಳೋರಂತೆ, ಕ್ರೆಡಿಟ್ಗೆ ನಾನು ಅರ್ಜಿ ಹಾಕಿಲ್ಲ ಬಿಡಿ, ನನಗೆ ಬೇಕಿಲ್ಲ ಇದು ಅನ್ನುವಂಥ ರೀತಿಯಲ್ಲಿ. ಇದೀಗ ನಾವು ನೇರ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಏನು ಅಂತಂದ್ರೆ, ಈಗ ಅವರ ವಾಹನದಿಂದ ಈಗ ಏನು ಪ್ಲೇಸ್ ಇದೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಸೊ ಆ ದೃಶ್ಯವನ್ನು ಅಲ್ಲಿಗೆ ಈಗ ಶಿಫ್ಟ್ ಮಾಡಲಾಗಿದೆ. ಚೈತ್ರ ಹಲವಾರು ವಿಚಾರ ಹೇಳ್ತಾ ಇದ್ರಿ. ಒಂದು, ಅವರು ಆಕ್ಟಿವ್ ಆಗಿದ್ದಂಥ ರೀತಿ, ಅವ್ರನ್ನ ನಾವು ಫೋಟೋದಲ್ಲಿ ನೋಡಿ ಈಗ ಈ ತರ ನೋಡೋದು ಸ್ವಲ್ಪ ಕಷ್ಟ, ನಮಗೆ ಬಹಳನೇ ಕಷ್ಟ. ಯಾಕಂದ್ರೆ ಅಷ್ಟು ಡಿಗ್ನಿಫೈಡ್, ಅಷ್ಟು ಪರಿಪಕ್ವತೆ, ಅವರ ಒಂದು ಪ್ರತಿಯೊಂದು ಇಂಟರ್ವ್ಯೂಗಳಿರ್ಬೋದು, ಅವರ ಭಾಷಣ ಇರ್ಬೋದು, ಫೋಟೋಗಳು ಎಲ್ಲೂ ಕೂಡ ಎಲ್ಲ ಕಡೆ ಪರ್ಫೆಕ್ಷನಿಸ್ಟ್ ಅವರು. DK ಶಿವಕುಮಾರ್ ಅವ್ರನ್ನ ನಾವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಅವ್ರು ನಿನ್ನೆ ಕೂಡ ಬಂದು ಪರಿಶೀಲನೆ ಮಾಡಿದ್ರು. ರಾಜಕೀಯ ಗುರು ಒಂದು ಕಡೆ, ಮತ್ತೊಂದು ಕಡೆ ಸಂಬಂಧಿಕರು. ಸೊ ಎಸ್.ಎಂ. ಕೃಷ್ಣ ಅವ್ರನ್ನ ಕಳಿಸ್ಕೊಡುವಂಥ ರೀತಿ ಭಾಳ ಅಚ್ಚುಕಟ್ಟಾಗಿರಬೇಕು ಅನ್ನೋದು DK ಶಿವಕುಮಾರ್ ಅವರ ಒಂದು ವಿಷನ್ ಕೂಡ. ಹಾಗೆಯೇ ಅವರ ಫ್ಯಾಮಿಲಿಯವರೆಲ್ಲ ಬಂದಿದ್ದಾರೆ. ಈಗ ಅಲ್ಲಿ ಆಕಾಶ್ ಅವರ ಪುತ್ರ ಬಂದಿದ್ದಾರೆ, ಇನ್ನು ಅವರ ಪತ್ನಿ, ಇನ್ನು ಐಶ್ವರ್ಯ ಅಂತೂ ನಿನ್ನೆಯಿಂದ ಎಲ್ಲೆಲ್ಲ ಏನು ವ್ಯವಸ್ಥೆ ಆಗಬೇಕು, ಸ್ವತಃ ಒಂದಷ್ಟು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ನ ನಡೆಸ್ತಿರುವಂಥವ್ರ ಸಂಸ್ಥೆಗಳನ್ನು ಐಶ್ವರ್ಯ. ಸೊ ಅವರು ಕೂಡ ಬಂದು ಸೋಮನಹಳ್ಳಿಯಲ್ಲಿ ಏನೇನು ವ್ಯವಸ್ಥೆ ಆಗಬೇಕು ಅದನ್ನು ನೋಡ್ಕೊಳ್ತಾ ಇದ್ದಾರೆ. ಸೊ ಎಸ್.ಎಂ. ಕೃಷ್ಣ ಅವರ ಪಾರ್ಥಿವ ಶರೀರ ಈಗ ನೀವು ನೋಡ್ತಿರೋ ಹಾಗೆ ವೆಹಿಕಲ್ನಿಂದ ಏನು ವಾಹನ ಬಂತು ಸದಾಶಿವನಗರದಿಂದ, ಅಲ್ಲಿಂದ ಈಗ ಶಿಫ್ಟ್ ಮಾಡಿ ಎಲ್ಲಿ ಇರಿಸಬೇಕು ಅಂತಿಮ ದರ್ಶನಕ್ಕೆ. ಒಂದಷ್ಟು ಸ್ಥಳೀಯರು ಅವ್ರನ್ನ ಭಾಳಷ್ಟು ವರ್ಷಗಳಿಂದ, ದಶಕಗಳಿಂದ ಬಲ್ಲಂಥವರು, ಅವರೆಲ್ಲರೂ ಕೂಡ ಅಂತಿಮ ದರ್ಶನ ಪಡೆಯೋದಕ್ಕೆ ಈಗ ಸಿದ್ಧರಾಗಿದ್ದಾರೆ. ಹುಟ್ಟೂರು ಸೋಮನಹಳ್ಳಿಯ ನೇರ ದೃಶ್ಯಗಳನ್ನು ನೀವೀಗ ನೋಡ್ತಾ ಇದ್ದಾರೆ. ನಾನು ಆ ಮುಖ್ಯಮಂತ್ರಿ ಅವಧಿಯ ಬಗ್ಗೆ ಆಗಲೇ ನಿಮ್ಗೆ ಹೇಳ್ತಾ ಇದ್ದೆ ಚೈತ್ರ. ಏನಂತಂದರೆ, ರಾಮಕೃಷ್ಣ ಹೆಗಡೆ ಅವರು 5 ವರ್ಷಗಳನ್ನು ಗೌರ್ಮೆಂಟ್, ಅದಾದಮೇಲೆ ಯಾರೂ ಕೂಡ ಸ್ಟೇಬಲ್ ಗೌರ್ಮೆಂಟ್ ಕೊಟ್ಟಿರಲಿಲ್ಲ. ಅವರಾದಮೇಲೆ ಬಂದಂಥವ್ರು SR ಬೊಮ್ಮಾಯಿ ಅವರು 281 ದಿನ, ನಂತರ ಬಂದಂಥವರು ವೀರೇಂದ್ರ ಪಾಟೀಲ್ ಅವರು 314 ದಿನ ಸರ್ಕಾರ ನಡೆಸಿದ್ರು. ಬಂಗಾರಪ್ಪ ಅವರು 2 ವರ್ಷ 33 ದಿನಗಳ ಕಾಲ ಸರ್ಕಾರ ನಡೆಸ್ತಾರೆ. ಅವರಾದ್ಮೇಲೆ ಬಂದಂಥ ವೀರಪ್ಪ ಮೊಯ್ಲಿ ಅವರು ಸುಮಾರು 2 ವರ್ಷ 22 ದಿನ ಅವರ ಗೌರ್ಮೆಂಟ್, ಯಾವುದೂ ಕೂಡ 5 years ಕಂಪ್ಲೀಟ್ ಆಗಿರಲಿಲ್ಲ. ಅದಾದಮೇಲೆ ಬಂದಂಥವರು JH ಪಟೇಲ್, ಏನು ದೇವೇಗೌಡರು, ಇನ್ಫ್ಯಾಕ್ಟ್ ಅವರು 1 ವರ್ಷ 122 ದಿನ ನಂತರ ಪ್ರಧಾನಿ ಆಗುವಂಥ ಅವಕಾಶ ಸಿಗುತ್ತೆ. ಅಲ್ಲಿಂದ JH ಪಟೇಲ್ ರಾಜ್ಯ ಕಂಡಂಥ ಅದ್ಭುತ ಮುಖ್ಯಮಂತ್ರಿಗಳಲ್ಲೊಬ್ಬರು, ಅವರು ಕೂಡ 3 ವರ್ಷ 133 ದಿನ. ಅದಾದಮೇಲೆ ಎಸ್.ಎಂ. ಕೃಷ್ಣ 1999 5 ವರ್ಷ, ಅದರಲ್ಲೂ 4 ವರ್ಷ 230 ದಿನ. ಒನ್ಸ್ ಅಗೇನ್ ಅವರು ಯಾವಾಗ 2004ರಲ್ಲಿ ಕುರ್ಚಿಯಿಂದ ಇಳಿತಾರೆ, ಮತ್ತೆ ಕಿಚಡಿ ಸರ್ಕಾರಗಳೇ ಮತ್ತೆ ಬರೋದು, ಯಾರು ಕೂಡ ಸ್ಟೇಬಲ್ ಕೊಡಲ್ಲ ಅಂಟಿಲ್ ಸಿದ್ದರಾಮಯ್ಯ. ಮಧ್ಯದಲ್ಲಿ ಬರುವಂಥವರು ಎಸ್.ಎಂ. ಕೃಷ್ಣ ಆದ ನಂತರ ಧರಮ್ ಸಿಂಗ್, ಅವರು ಕೂಡ 1 ವರ್ಷ 251 ದಿನ. ಅದಾದಮೇಲೆ ಧರಮ್ ಸಿಂಗ್ ಆದಮೇಲೆ ಎಚ್ ಡಿ ಕುಮಾರಸ್ವಾಮಿ ಫಾರ್ ದ ಫಸ್ಟ್ ಟೈಮ್ CM ಆಗ್ತಾರೆ, ಅವರು ಕೂಡ 1 ವರ್ಷ 247 ದಿನ CM ಆಗಿದ್ರು. ಅದಾದಮೇಲೆ ಮತ್ತೆ BS ಯಡಿಯೂರಪ್ಪ ಅವರಂತೂ 7 ದಿನ ಒಮ್ಮೆ, ಮತ್ತೊಮ್ಮೆ ಅವರಾಗಿದ್ದು ಸುಮಾರು ಒಂದು 3 ವರ್ಷ 67 ದಿನಗಳ ಕಾಲ. ಮತ್ತೆ ಸಿದ್ದರಾಮಯ್ಯ 2013ರಲ್ಲಿ CM ಆದರು, 5 years ಕಂಪ್ಲೀಟ್ ಮಾಡಿದ್ರು. ಹಾಗೆ 5 ವರ್ಷ ಕಂಪ್ಲೀಟ್ ಮಾಡುವಂಥ ಅವಕಾಶ ಸಿಕ್ಕಂಥ CMಗಳು ಭಾಳ ಕಡಿಮೆ. ಯಾಕಂದರೆ ಅಷ್ಟು ಶಾಸಕರನ್ನ ಹಿಡಿದಿಟ್ಕೊಳ್ಬೇಕು, ವಿಶ್ವಾಸ ಗಳಿಸಬೇಕು. ಸೊ ಅದರಲ್ಲಿ ಎಸ್.ಎಂ. ಕೃಷ್ಣ ಅವರು
ಈ ಕಂಪ್ಲೀಟ್ ಟರ್ಮನ್ನು ಆಲ್ಮೋಸ್ಟ್ ಮುಗಿಸೋಂಥವ್ರಲ್ಲಿ ಎಸ್ ಎಂ ಕೃಷ್ಣ ಅವರ ಹೆಸರು ಬರುತ್ತೆ. ಸೊ ಒಮ್ಮೆ ಈ ಲಾಂಗ್ ಟರ್ಮ್ 5 ವರ್ಷ ಯಾರು ಕಂಪ್ಲೀಟ್ ಮಾಡಿದ್ದು ಬಿಟ್ಟು ಹೋದ್ಮೇಲೆ ಬ್ರೇಕ್ ಆಗಿದ್ದೇ ಜಾಸ್ತಿ. ಅಲ್ಲಲ್ಲಿ ಪಾರ್ಟನ್ ಪಾರ್ಸಲ್ ಆಗಿ ಗೌರ್ಮೆಂಟ್ಗಳು ಫಾರ್ಮ್ ಆದವು, 1 ವರ್ಷ 2 ವರ್ಷ ಈ ಥರದ್ದು ಆಗ್ತಾ ಬಂತು. ಸೊ ಹಾಗೆ ಎಸ್ ಎಂ ಕೃಷ್ಣ ಸಮರ್ಥವಾಗಿ ತಮ್ಮ ಕ್ಯಾಬಿನೆಟನ್ನು ಕೊಟ್ಟಂಥ ಜವಾಬ್ದಾರಿಯನ್ನು ನಿಭಾಯಿಸಿದಂತಹ ಕೆಲವು ಮುಖ್ಯಮಂತ್ರಿಗಳಲ್ಲಿ ಅವರ ಹೆಸರು ಬರುತ್ತೆ. ನಾವು ದೇವರಾಜ್ ಅರಸು ಅವ್ರ ಬಗ್ಗೆ ಮಾತಾಡ್ತೀವಿ, ರಾಮಕೃಷ್ಣ ಹೆಗಡೆ ಅವ್ರ ಬಗ್ಗೆ ಮಾತಾಡ್ತೀವಿ, ಜೆ.ಎಚ್. ಪಟೇಲ್ ಅವ್ರ ಬಗ್ಗೆ. ಸೊ ಆ ಒಂದು ಸಾಲಿನಲ್ಲಿ ಬರುವಂಥ ಇತ್ತೀಚಿನ ಸಿದ್ದರಾಮಯ್ಯ, ಯಡಿಯೂರಪ್ಪ ಅವರು ನಮಗೆ ಭಾಳ ಸಿಗ್ನಿಫಿಕೆಂಟ್ ಆಗಿ ತಲೆಯಲ್ಲಿ ಉಳಿಯುವಂಥ ಮುಖ್ಯಮಂತ್ರಿಗಳಲ್ಲಿ, ಅಂದರೆ ಟರ್ಮ್ ಹೇಗಿತ್ತು, ಅಧಿಕಾರ ಗವರ್ನೆನ್ಸ್ ಹೇಗಿತ್ತು ಅಂತ. ಸೊ ಆ ಲಿಸ್ಟ್ನಲ್ಲಿ ಎಸ್ ಎಂ ಕೃಷ್ಣ ಅವರು ಟಾಪ್ನಲ್ಲಿ ಬರ್ತಾರೆ. ಒಬ್ಬ ಮುಖ್ಯಮಂತ್ರಿ ಹೇಗಿರಬೇಕು ಮಾತಿನಲ್ಲಿ, ನಡೆಯಲ್ಲಿ, ಅದನ್ನು ಎಸ್ ಎಂ ಕೃಷ್ಣ ಅವರು ಸಾರಿ ಹೇಳಿದಂಥವ್ರು. ಸೊ ಇದೀಗ ಅಂತಿಮ ವಿಧಿವಿಧಾನ ಶುರುವಾಗಿದೆ. ಒಕ್ಕಲಿಗ ಸಂಪ್ರದಾಯದಂತೆ ಈಗ ಎಲ್ಲ ಪೂಜಾ ಕೈಂಕರ್ಯಗಳಿಗೆ ಸಿದ್ಧತೆ ಆಗಿದೆ. ಡಿ ಕೆ ಸುರೇಶ್ ಅವ್ರನ್ನ ಕೂಡ ನಾವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಡಿ ಕೆ ಸುರೇಶ್ ಹಾಗೂ ಶಿವಕುಮಾರ್ ಇಬ್ಬರಿಗೂ ಕೂಡ ರಾಜಕೀಯ ವೃತ್ತಿ ಜೀವನದಲ್ಲಿ ಅವ್ರನ್ನ ಮೋಲ್ಡ್ ಮಾಡೋದಕ್ಕೆ ಎಸ್ ಎಂ ಕೃಷ್ಣ ಅವರು ಭಾಳಷ್ಟು ಅವರಿಗೆ ಗೈಡ್ ಆಗಿದ್ದಂಥವ್ರು. ಇನ್ನು ಹಲವಾರು ಮಂದಿ, ಕೃಷ್ಣ ಬೈರೇಗೌಡ, ದಿನೇಶ್ ಗುಂಡೂರಾವ್, ಇಂಥ ನಾಯಕರಿಗೆ ಸ್ಫೂರ್ತಿಯಾಗಿದ್ದಂಥವ್ರು. ಇನ್ನು ಅವ್ರ ಜೊತೆ ಕ್ಯಾಬಿನೆಟ್ನಲ್ಲಿ ಜೊತೆಗೆ ಸಹೋದ್ಯೋಗಿಗಳಾಗಿದ್ದಂಥವ್ರು ಎಚ್ ಕೆ ಪಾಟೀಲ್, ರಾಮಲಿಂಗಾರೆಡ್ಡಿ, ಇವರೆಲ್ಲರೂ ಕೂಡ ಅವರ ದಿನಗಳನ್ನು ನೆನಪು ಮಾಡ್ಕೊಳ್ತಾ ಇದ್ರು. ಪರಮೇಶ್ವರ್ ಅವರು ಕೂಡ ನಿನ್ನೆ ಕಲಾಪದಲ್ಲಿ ಹಲವಾರು ವಿಚಾರಗಳನ್ನು ಶೇರ್ ಮಾಡಿಕೊಂಡ್ರು. ಇನ್ನು ಪಕ್ಷಾತೀತವಾಗಿ ಎಚ್ ಡಿ ಕುಮಾರಸ್ವಾಮಿ, ಇತ್ತ BJPಯ ನಾಯಕರುಗಳು ಕೂಡ, ಯಡಿಯೂರಪ್ಪನವರ ಆದಿಯಾಗಿ ಬಸವರಾಜ ಬೊಮ್ಮಾಯಿ, ಇವರೆಲ್ಲರೂ ಕೂಡ ಒಂದಲ್ಲ ಒಂದು ವಿಚಾರ ಇವರಿಂದ ಕಲ್ತಂಥವ್ರು. ಸೊ ನಾವೀಗ ಸೋಮನಹಳ್ಳಿಯ ನೇರ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಸೋಮನಹಳ್ಳಿ ಅವರು ಹುಟ್ಟಿದಂಥ ಊರು. ಡಿ ಕೆ ಶಿವಕುಮಾರ್ ಎಲ್ಲವನ್ನೂ ಕೂಡ ಅಲ್ಲಿ ನಿಭಾಯಿಸುವಂಥ ನಿಟ್ಟಿನಲ್ಲಿ ಒಂದಷ್ಟು ಮಂದಿ ಎಮೋಷ್ನಲ್ ಆಗ್ತಾರೆ. ಹತ್ತಿರ ಬಂದು ಅಂತಿಮ ದರ್ಶನ ಈಗಲೇ ಪಡಿಬೇಕು ಅಂತ ಅಲ್ಲಿ ಇರ್ತಾರೆ, ಅಥವಾ ಹತ್ತಿರ ಬಂದು ನಮಸ್ಕರಿಸಬೇಕು ಅಂತ. ಅವರೆಲ್ಲರಿಗೂ ಕೂಡ ಈಗ ನಾವಲ್ಲಿ ನೋಡ್ತಾ ಇದ್ದೀವಿ ಎಸ್ ಎಂ ಕೃಷ್ಣ ಅವರ ಪತ್ನಿ, ಹಾಗೆಯೇ ಇತ್ತ ಡಿ ಕೆ ಶಿವಕುಮಾರ್ ಅವರ ಪತ್ನಿ ಅವ್ರನ್ನ ಕೂಡ ಎಲ್ಲ ಕುಟುಂಬ ಸಮೇತರಾಗಿ ಈಗ ಅಲ್ಲಿಗೆ ಬಂದಿದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಒಂದು ಜವಾಬ್ದಾರಿಯಲ್ಲೇ ಈಗ ಅಂತಿಮ ದರ್ಶನ ಇಲ್ಲಿ, ಹಾಗೆ ಅಂತ್ಯ ಸಂಸ್ಕಾರಕ್ಕೆ ಬೇಕಾದಂಥ ಎಲ್ಲ ತಯಾರಿ ಆಗಿದೆ. ನಿಜ ಇದು ಶೀಘ್ರವಾಗಿಯೇ ತನಗೆ ಅಧಿಕಾರ ಬೇಕು ಅನ್ನುವಂತಹ ಹಪಾಹಪಿಯಲ್ಲಿ ಈಗಿನ ಕಾಲದ ರಾಜಕಾರಣಿಗಳು ಏನೇನು ಮಾಡ್ತಾ ಇದ್ರು, ಯಾವ ರೀತಿಯಾಗಿ ನಡೆಗಳಿರ್ತಾ ಇತ್ತು ಅನ್ನೋದನ್ನು ಅವರು ಹೇಳ್ತಾ ಇದ್ರು. ಬಟ್ ಎಸ್ ಎಂ ಕೃಷ್ಣ ಅವ್ರ ವಿಚಾರಕ್ಕೆ ಬಂದಾಗ ಇವರು ರಾಜಕೀಯಕ್ಕೆ ಧುಮುಕಿದ್ದು ಜನರಿಗೆ ಲಾಭ ಆಯಿತು, ಜನರಿಗೆ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಬಂತು ಅವ್ರಗಳಿಂದ. ಆದರೆ ಖುದ್ದು ಎಸ್ ಎಂ ಕೃಷ್ಣ ಅವರು ಜಮೀನುಗಳನ್ನು ಸ್ವಲ್ಪ ಮಾರೋದಕ್ಕೆ ಮುಂದಾದ್ರು, ಅದರಿಂದ ಸ್ವಲ್ಪ ನಷ್ಟ ಅನುಭವಿಸಿದ್ರು, ಇದರಿಂದ ತಾಯಿಯ ಕೋಪಕ್ಕೂ ಕೂಡ ಗುರಿಯಾದ್ರು ಅಂತ ಪ್ರತಿ ಬಾರಿ ಎಲೆಕ್ಷನ್ ಬಂದಾಗ ಒಂದು ಸ್ವಲ್ಪ ಜಮೀನನ್ನ ಮಾರ್ತಾ ಇದ್ರಂತೆ. ಸೊ ಇದನ್ನ ಅವರೇ ಖುದ್ದಾಗಿ ಹೇಳ್ಕೊಂಡಿರುವಂತ ಕೆಲವೊಂದು ವಿಚಾರಗಳು ಅಂತ ಹೇಳಿದ್ರೆ, ರಾಜಕೀಯದಲ್ಲಿ ನಾನು ಆರ್ಥಿಕವಾಗಿ ನಷ್ಟವನ್ನ ಕಂಡಿದ್ದೀನಿ, ಜನರ ಪ್ರೀತಿ ಖಂಡಿತವಾಗಿಯೂ ಸಿಕ್ಕಿದೆ ಅಂತ ಆ ಮಾತುಗಳನ್ನ ಅವರು ಹೇಳ್ತಾ ಇದ್ರು. ಜನರ ಪ್ರೀತಿಯನ್ನ ಗಳಿಸಿರುವಂತಹ ರಾಜಕಾರಣಿ, ಅದಕ್ಕೆ ಸಾಕ್ಷಿಯಾಗಿ ಇವತ್ತಿನ ದಿನ ಸೇರಿರುವಂತಹ ಜನರೇ ಅದಕ್ಕೆ ಉತ್ತರವನ್ನ ಕೊಡ್ತಾ ಇದ್ದಾರೆ. ಯಾವ ರೀತಿಯಾಗಿ ಅವರಿಗೆ ಜನ ಬೆಂಬಲ ಇತ್ತು, ಅದು ಕೂಡ ಹುಟ್ಟೂರಿನಲ್ಲಿ, ಅವರು ಬಾಲ್ಯವನ್ನ ಕಳೆದಂತ ಊರಿನಲ್ಲಿ ಯಾವ ರೀತಿಯಾಗಿ ಪ್ರೀತಿ ಸಿಕ್ಕಿದೆ ಅನ್ನೋದನ್ನ ನಾವು ದಾರಿ ಉದ್ದಕ್ಕೂ ಕೂಡ ಗಮನಿಸ್ತಾ ಇದ್ವಿ. ಎಲ್ಲರೂ ಕೂಡ ಅವರ ಅಂತಿಮ ದರ್ಶನವನ್ನ ಮಾಡಬೇಕು, ನಮನವನ್ನ ಸಲ್ಲಿಸಬೇಕು ಅಂತ ಸಾವಿರಾರು ಸಂಖ್ಯೆಯಲ್ಲಿ ರಸ್ತೆಯ ಇಕ್ಕೆಲಗಳಲ್ಲಿ ಬೆಳಗ್ಗೆಯಿಂದ ಕೂಡ ಕಾಯ್ತಾ ಇದ್ರು. ಯಾವಾಗ ಅಂತಿಮ ಯಾತ್ರೆ ಈ ಕಡೆ ಸಾಗಿ ಬರುತ್ತೆ ಅನ್ನೋದಾಗಿ ಮೊದಲನೇದಾಗಿ ರೂಟ್ ಎಲ್ಲವೂ ಕೂಡ ಪ್ಲಾನ್ ಆಗಿತ್ತು. ಇದೀಗ ಮದ್ದೂರಿನ ಸೋಮನಹಳ್ಳಿಯಲ್ಲೇ ದರ್ಶನಗಳಾಗ್ತಾ ಇದೆ. ಅಲ್ಲಿ ಬಂದಿರುವಂಥವರು ಕೊನೆಯದಾಗಿ ದರ್ಶನವನ್ನು ಪಡೀತಾ ಇದ್ದಾರೆ. ಅದರ ಜೊತೆಗೆ ಅಂತ್ಯ ಸಂಸ್ಕಾರಕ್ಕೆ ಬೇಕಿರುವಂಥ ಸಿದ್ಧತೆಗಳಾಗ್ತಾ ಇದೆ. ಕೊನೆಯದಾಗಿ ಪೂಜಾ ವಿಧಿವಿಧಾನಗಳಿರುತ್ತೆ, ಅವುಗಳೆಲ್ಲವೂ ಕೂಡ ನೆರವೇರ್ತಾ ಇದೆ. ನಾವು ಅವಾಗಲೇ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ವಿ. ಅದರ ಜೊತೆಗೆ ಅಂತಿಮವಾಗಿ ಪಾರ್ಥಿವವನ್ನು ಇರಿಸೋದಕ್ಕೆ ಒಂದು ಪಲ್ಲಕ್ಕಿಯನ್ನು ರೆಡಿ ಮಾಡ್ತಾರೆ, ಬಿದಿರಿನ ಪಲ್ಲಕ್ಕಿ. ಅದು ಕೂಡ ತಯಾರಾಗಿದೆ, ನವಿಲಿನ ಆಕೃತಿಯನ್ನು ಅದಕ್ಕೆ ಕೊಡಲಾಗಿದೆ. ಅವೆಲ್ಲವೂ ಕೂಡ ಸಿದ್ಧವಾಗಿದೆ. ಪೂಜೆಗಳು ಒಂದು ಕಡೆಯಲ್ಲಿ ನಡೀತಾ ಇದೆ. ಮೊಮ್ಮಗನಿಂದ ಅಗ್ನಿಸ್ಪರ್ಶ ಕೂಡ ಮಾಡಿಸಲಾಗುತ್ತೆ ಇವತ್ತಿನ ದಿನ ಕೊನೆಯದಾಗಿ. ಅದರ ಜೊತೆಗೆ ಬಹಳ ಮುಖ್ಯವಾಗಿ ಸಕಲ ಸರ್ಕಾರಿ ಗೌರವಗಳ ಜೊತೆಗೆ ಈ ಅಂತ್ಯ ಸಂಸ್ಕಾರ ನೆರವೇರುತ್ತೆ. ನಿಜಕ್ಕೂ ಇಂತಹ ಒಂದು ಗುಡ್ ಬೈ ಏನು ಹೇಳ್ತೀವಿ, ಅಂತಿಮ ನಮನವನ್ನು ಸ್ವೀಕರಿಸೋದಕ್ಕೆ ಪುಣ್ಯ ಮಾಡಿರಬೇಕು ಅಂತ. ಇಡೀ ಕುಟುಂಬಕ್ಕೆ ಕುಟುಂಬವೇ ಸೇರಿದೆ, ಊರಿಗೆ ಊರೇ ಸೇರಿದೆ, ಅಭಿಮಾನಿಗಳು ಸೇರಿದ್ದಾರೆ. ಕೊನೆಯದಾಗಿ ತಮ್ಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಅವರನ್ನು ನೋಡಬೇಕು ಅನ್ನುವಂಥ ಆಸೆಯಿಂದ ಬಂದಿರೋರಿದ್ದಾರೆ. ಅದರ ಜೊತೆಗೆ ನಿನ್ನೆ ದಿನದ ಕಲಾಪ ಕೂಡ ಮುಂದೂಡಿಕೆ ಮಾಡಿರೋದ್ರಿಂದ, ಗುರುವಾರಕ್ಕೆ ಮುಂದೂಡಿಕೆ ಮಾಡಿರೋದ್ರಿಂದ ಅಲ್ಲಿದ್ದಂಥ ಸಚಿವರು, ಶಾಸಕರುಗಳು ಕೂಡ ಒಂದಷ್ಟು ಜನ ನಿನ್ನೆ ಸದಾಶಿವನಗರ, ಬೆಂಗಳೂರಿನಲ್ಲಿ ಇವರ
ಅಂತಿಮ ದರ್ಶನವನ್ನು ಪಡೆದಿದ್ದಾರೆ. ಮತ್ತೊಂದಷ್ಟು ಜನ ಮದ್ದೂರಿನ ಸೋಮನಹಳ್ಳಿಗೂ ಕೂಡ ಬಂದಿದ್ದಾರೆ. ಇನ್ನು ಸಂಬಂಧಿಗಳಾಗಿರೋದ್ರಿಂದ DKಶಿ ಹಾಗೆ ಅವರ ಕುಟುಂಬ ಕೂಡ ಮುಂಚಿತವಾಗಿಯೇ ಇಲ್ಲಿ ಬಂದಿರೋದು, ವ್ಯವಸ್ಥೆಗಳನ್ನು ನೋಡ್ಕೊಂಡಿರೋದು. ಆ ಭಾಗ ಏನು ಇವತ್ತು ಅಂತ್ಯ ಸಂಸ್ಕಾರಕ್ಕೆ ಅಂತ ಸ್ಥಳ ನಿಗದಿಯಾಗಿತ್ತು, ಅಲ್ಲಿ ಗಿಡಗಂಟಿಗಳೆಲ್ಲ ಬೆಳೆದಿತ್ತು. ನಿನ್ನೆ ದಿನ JCBಯನ್ನು ಕರೆಸಿ ಆ ಸ್ಥಳಗಳನ್ನೆಲ್ಲ ಸ್ವಚ್ಛ ಮಾಡಿದ್ರು. ಅಂತ್ಯ ಸಂಸ್ಕಾರಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಡ್ಲಾಗಿದೆ ಇಲ್ಲಿ. ಅಯ್ಯಪ್ಪ, ಪ್ರಶಾಂತ್ ಅಲ್ಲಿ ಕೇಬಲ್ ಇದೆ ನೋಡೋ, ನಮ್ಮದು ಕೇಬಲ್ ಹಾಕೊಳ್ಳೋ, ಓಬಿದು ಕೇಬಲ್ ಹಾಕೋ. ಹೇಳಿದ್ದೀನಿ ಹಾಕೋತಾ ಇದ್ದೀನಿ. ಪ್ರಶಾಂತ್